this script this can be done by Shivana only as a first point. And second point, I'm a huge fan of Shivana sir. My first experience of Shivana sir is Shimhadamari. That too, you know, right, how old film is it? And from there, AK-47 Auto, later I watched Om and Joki. So, if you see that, you can understand what level of an actor he is. He's a superstar, that's for sure. But there is an actor also, right? So, this script needs an actor too. So, that sir is going to kill it. I'm giving the promise for that. ಶಿವಣ್ಣ, ಒಂದು ಪ್ರಶ್ನೆ ಒಂದು ಪ್ರತಿಕ್ರಿಯೆ ಬೇಕು. ಪ್ರಶ್ನೆ ಏನು ಅಂದರೆ, ನೀವು ಯಾವ ಸಿನಿಮಾ ಮಾಡ್ತಿದ್ದೀರಿ, ಯಾವ್ದು ಮುಗಿಸ್ಕೊಂಡ್ರಿ ಅನ್ನೋ ಒಂದು ಕ್ಲಾರಿಟಿ ಬೇಕೀಗ. ಅಂದರೆ ಇಲ್ಲಿವರೆಗೆ ಯಾವ ಸಿನಿಮಾ ಆಯ್ತು, ಈಗ ನಾಳೆಯಿಂದ ಇದು 131 ಸ್ಟಾರ್ಟ್ ಅಂದರೆ ಮುಂದೆ ಯಾವುದು ಅಂತ ಹೇಳಿ, ಇಲ್ಲಿವರೆಗೆ ಯಾವ್ದು ಮುಗಿತು ನನಗೆ ಗೊತ್ತಿಲ್ಲ ಮಾದಿ ಹೆಂಗೆ ಆಗುತ್ತೆ ಹೋಗ್ತಾ, ಬಿಕಾಸ್ ಲೆಕ್ಕಕ್ಕೆ ಸಿಗ್ತಿಲ್ಲ ನಮಗೆ. ಲೆಕ್ಕ ಏನು ಗೊತ್ತಮ್ಮ, ಫಸ್ಟ್ ಇವಾಗ ರಣಗಲ್ ರಿಲೀಸ್ ಆಗುತ್ತಮ್ಮ, ಭಾರತಿ ರಣಗಲ್ ರಿಲೀಸ್ ಆಗುತ್ತೆ. ಯಾಕಂದ್ರೆ ಮುಗೀತು, ಅದು ಒಂದು ಸಾಂಗ್ ರಿಲೀಸ್ ಮಾಡುತ್ತೆ, ಡಬ್ಬಿಂಗ್ ಇವಾಗ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಇಟ್ಸ್ ಗೋಯಿಂಗ್ ಆನ್, ನಡೀತಾ ಇದೆ, ರೀ ರೆಕಾರ್ಡ್ ನಡೀತಾ ಇದೆ. ಆಲ್ಮೋಸ್ಟ್ ವಿ ಆರ್ ಪ್ಲಾನಿಂಗ್, ವೆರಿ ಸೂನ್ ವಿ ಆರ್ ಪ್ಲಾನಿಂಗ್. ಆ ಡೇಟ್ ಅನೌನ್ಸ್ ಮಾಡಬೇಕು, ಅನೌನ್ಸ್ ಮಾಡ್ತಾ ಇದ್ದೀವಿ. ಯಾಕೆ ಮ್ಯೂಸಿಕ್ ಡೈರೆಕ್ಟರ್ಗೂ ಟೈಮ್ ಕೇಳ್ತಾ ಇದ್ದೀವಿ, ಅದು ಕೊಡ್ತಾ ಇದ್ದೀವಿ. ಇನ್ನೊಂದು ಬಂದ್ಬಿಟ್ಟು ಇದು 45 ನೆಕ್ಸ್ಟ್ ಮಂತ್ ವಿ ಆರ್ ವೈಂಡಿಂಗ್ ಅಪ್. ಕ್ಲೈಮ್ಯಾಕ್ಸ್ ಬ್ರಾಂಚ್ ಇತ್ತು, ಅದು ಒಂದು ಇಟ್ಸ್ ಅ ವೆರಿ ಬಿಗ್ ಕ್ಲೈಮ್ಯಾಕ್ಸ್. ಅದು ಇಟ್ಸ್ ನಾಟ್ ಅ ಈಸಿ ಕ್ಲೈಮ್ಯಾಕ್ಸ್, ವೆರಿ ಬಿಗ್ ಕ್ಲೈಮ್ಯಾಕ್ಸ್. ನಾನು ಉಪೇಂದ್ರ, ರಾಜ್ಬಿ ಶೆಟ್ಟಿ 3 ಜನ ಸೇರಬೇಕು. ಉಪೇಂದ್ರ ಅವರು ಬಿಸಿ ಇದ್ದಾರೆ UI ಇಲ್ಲಿ, ರಾಜ್ಬಿ ಶೆಟ್ಟಿನೂ ಬೇರೆ ಸಿನಿಮಾದಲ್ಲಿ ಬಿಸಿ ಇದ್ದಾರೆ. ಬಟ್ ಎಲ್ಲ ಸೇರಿಸಿ ಇವಾಗ ಸೆಪ್ಟೆಂಬರ್ಲಿ ವಿ ಆರ್ ಫಿನಿಶಿಂಗ್. ಸೊ ಅದು ರೆಡಿ ಆಗುತ್ತಮ್ಮ. ಇವಾಗ ಸ್ಟಾರ್ಟ್ ಮಾಡಿದ್ದು ಒಂದು ಯಾವುದು ಉತ್ತರಾಖಂಡ ಸ್ಟಾರ್ಟ್ ಮಾಡೋದು. ಅದು ಇಟ್ ಶುಡ್ ಸ್ಟಾರ್ಟ್ ಇದನ್ನು ಸಮ್ ಏನೋ ಪ್ರೊಡ್ಯೂಸರ್ ಬಂದ್ಬಿಟ್ಟು ಇಲ್ಲ ಸ್ಟಾರ್ಟ್ ಮಾಡೋಣ, ಎಲ್ಲ ಡೇಟ್ಸು ಸಿಗಬೇಕು. ಅದನ್ನು ಸಿಕ್ಕಾಪಟ್ಟೆ ಜನ ಆರ್ಟಿಸ್ಟ್ ಇದ್ದಾರೆ. ಸೊ ಅವ್ರದ್ದು ಎಲ್ಲರದ್ದು ಜಾಯಿನ್ ಮಾಡಬೇಕು. ಅದಕ್ಕೂ ನಾನು ಅಕಾಮಿಡೇಟ್ ಮಾಡಬೇಕು, ಅದನ್ನ ಅಕಾಮಿಡೇಟ್ ಮಾಡ್ತೀನಿ. ಅದು ನನ್ನ ಕರ್ತವ್ಯ, ಡೋಂಟ್ ವರಿ. ಅದು ಬರುತ್ತೆ, ಅದನ್ನು ಮುಗಿಸ್ತೀವಿ. ಯಾಕಂದ್ರೆ ಒಂದು ಸ್ಟಾರ್ಟ್ ಮಾಡಿದಾಗ ಮುಗಿಸ್ಲೇಬೇಕು. ಯಾಕಂದ್ರೆ ಅದು ನನ್ನ ಕರ್ತವ್ಯ. ನಾನು ಏನೇ ಸಿನಿಮಾ ಮಾಡ್ತಾ ಇದ್ರು ನಾನು ಹೆಂಗೆ ಅಡ್ಜಸ್ಟ್ ಮಾಡಬೇಕು ನಾನು ಮಾಡ್ತೀನಿ ಅದನ್ನ. ಆ್ಯಂಡ್ ಒನ್ ಮೋರ್ ಫಿಲ್ಮ್ ಇಸ್, ಅದೊಂದೇ ಸ್ಟಾರ್ಟ್ ಆಗಿರೋದು ಅಷ್ಟೇ. ಅದು ಬಿಟ್ಟರೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನೀಟಾಗಿ ಐ ಹ್ಯಾವ್ ಗಿವನ್ ದ ಡೇಟ್ಸ್. ಅವ್ರಿಗೆ ಆಲ್ಮೋಸ್ಟ್ ಎಲ್ಲೂ ತೊಂದರೆ ಕೊಡ್ತಾ ರೀತಿ ಕೊಟ್ಟಿದ್ದೀನಿ. ದೇ ವಿಲ್ ಫಿನಿಶ್ ಆ್ಯಂಡ್ ಗೋ. ಸೆಂಟ್ರಲ್ಲಿ ಭೈರವನ ಕೊನೆ ಪಾಠ ಡಿಸೆಂಬರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದರಿಂದ ಪ್ರಾಬ್ಲಮ್ ಇಲ್ಲ. ಭೈರವನ ಕೊನೆ ಪಾಠ ಅದು ಕಂಪ್ಲೀಟ್ಲಿ ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ ದ್ಯಾಟ್. ಅಮ್ಮ ಯಾವ್ದಮ್ಮ? ಗಾಡ್ ನೋಸ್. ಇಲ್ಲಮ್ಮ, ಏನಾದ್ರು ಅದು ಅದೇ ಹೇಳಿದಲ್ಲಮ್ಮ, ಏನ್ ತರ ಮಾಡ್ಬೇಕನ್ನೋದು ಅವ್ರಿಗೂ. ಬಿಕಾಸ್ ಇಟ್ ಶುಡ್ ಪ್ರಾಪರಾಗಿ ಅದು ಇದು ಅಟ್ರಾಕ್ಟ್ ಆಗ್ಬೇಕು. ಅದಕ್ಕೋಸ್ಕರ ನೋಡ್ತಾ ಇದೀವಿ. ಏನೇನೋ ಒಂದು ಸಿಂಗಲ್ ಲೈನರ್ ಇಟ್ಕೊಂಡ್ಬಿಡ್ಬೋದು, ಅದು ಸಬ್ಜೆಕ್ಟ್ ಸೂಟ್ ಆಗಬೇಕು, ಅದಕ್ಕೋಸ್ಕರ. ಅದರ್ವೈಸ್ ನಥಿಂಗ್. ಇವಾಗ ಓಕೆ, ಕ್ಲಾರಿಟಿ ಸಿಗ್ತಾ ಇಲ್ಲ ಅವ್ರಿಗೆ. ಒಂದು ಪ್ರತಿಕ್ರಿಯೆ, ಕನ್ನಡದ ನಟರು ಕನ್ನಡ ಸಿನಿಮಾ ಮಾಡೋದ್ರ ಜೊತೆಗೆ ಹೊರಗಡೆಗೂ ಹೋಗ್ತಾ ಇದ್ದಾರೆ. ಈಗ ಹೊಸ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಒಂದು 2-3 ವರ್ಷದಿಂದ, 2 ವರ್ಷದಿಂದ ಅಂತಲೇ ಹೇಳ್ಬೋದು. ಬೇರೆ ಡೈರೆಕ್ಟರ್ಸ್ ಇಲ್ಲಿಗೆ ಬಂದು ಸಿನಿಮಾ ಮಾಡ್ತಾ ಇದ್ದಾರೆ. ಅದಕ್ಕೊಂದು ನಿಮ್ಮೊಂದು ಪ್ರತಿಕ್ರಿಯೆ ಅಷ್ಟೇ. ಇಟ್ಸ್ ಗುಡ್ ಅಲ್ಲಮ್ಮ. ಒಂದು ಆರ್ಟ್ಗೆ ಬಂದ್ಬಿಟ್ಟು ಯಾವ ಲ್ಯಾಂಗ್ವೇಜ್ ಇಂದ ಬರ್ತಾರೆ ಅನ್ನೋದು ಮುಖ್ಯ ಅಲ್ಲ, ಯಾವ ಫಾರ್ಮ್ ಆಫ್ ಸ್ಕ್ರಿಪ್ಟ್ ಬರ್ತಾರೆ ಅನ್ನೋದು ಮುಖ್ಯ. ಐ ಥಿಂಕ್ ಇಫ್ ದೇ ಕಮ್ ಔಟ್ ವಿತ್ ಎ ಗುಡ್ ಸ್ಕ್ರಿಪ್ಟ್, ಇಟ್ಸ್ ಚಾಲೆಂಜಿಂಗ್ ಫಾರ್ ಅವರ್ ಡೈರೆಕ್ಟರ್ಸ್ ಆಲ್ಸೋ ಟು ಕ್ರಿಯೇಟ್ ನ್ಯೂಯರ್ ಸ್ಕ್ರಿಪ್ಟ್ಸ್ ಅಷ್ಟೇ. ಬಟ್ ಇಟ್ಸ್ ಅ ಗುಡ್ ಒನ್, ಗುಡ್ ಥಿಂಗ್ ಓನ್ಲಿ.